ಬೆಂಗಳೂರಿನ 10 ಕ್ಲಬ್ಗಳ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆಹಾರ ಸುರಕ್ಷತಾ ಪ್ರಾಧಿಕಾರ ತಂಡ ದಿಢೀರ್ ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನ 10 ಕ್ಲಬ್ಗಳ ಮೇಲೆ ಅಧಿಕಾರಿಗಳ ರೇಡ್ ಆಗಿದೆ. ಕೆಎಸ್ಸಿಎ ಕ್ಲಬ್, ಸೆಂಚುರಿ ಕ್ಲಬ್, ರೇಸ್ ಕೋರ್ಸ್ ಕ್ಲಬ್, ಬೌರಿಂಗ್ ಕ್ಲಬ್, ಟೆನ್ನಿಸ್ ಕ್ಲಬ್, ವಿಜಯನಗರ ಕ್ಲಬ್ಗೆ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದಾರೆ. ಕೊಳೆತ ತರಕಾರಿ, ಕೆಟ್ಟು ಹೋದ ಪದಾರ್ಥಗಳು ಪತ್ತೆಯಾಗಿದೆ. ಕ್ಲಬ್ನಲ್ಲೂ ಕೂಡ ಏಕಾಏಕಿ ದಾಳಿಗೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಕ್ಲಬ್ನ ಸಿಬ್ಬಂದಿಗಳು. ನೈರ್ಮಲ್ಯದ ಕೊರತೆ ಹಿನ್ನೆಲೆ ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ತುಂಬಿಕೊಂಡಿದೆ. ಕ್ಯಾಥೋಲಿಕ್ ಕ್ಲಬ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಬೆಂಗಳೂರಿನ 10 ಕ್ಲಬ್ಗಳ ಮೇಲೆ ಅಧಿಕಾರಿಗಳ ರೇಡ್. ಈಗ ಸ್ಟಾರ್ ಹೋಟೆಲ್ಗಳಾಯಿತು, ಎಲ್ಲ ಆಯಿತು. ಆಹಾರ ಸುರಕ್ಷತಾ ಪ್ರಾಧಿಕಾರ ತಂಡ ದಿಢೀರ್ ಅಂತ ದಾಳಿಯನ್ನು ನಡೆಸಿದ್ದಾರೆ. ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸ್ವಚ್ಛತೆ ಇದೆ, ಹೇಗಿದೆ ಅಡುಗೆ ಕೋಣೆ, ಹೇಗಿದೆ ಆ ಅಡುಗೆ ತಯಾರಿ ಮಾಡುವಂಥ ಕೆಲಸ, ಆ ಉಪಕರಣಗಳು ಹೇಗಿದ್ದಾವೆ, ಆಹಾರಕ್ಕೆ ಬಳಸುವಂಥ ಪದಾರ್ಥಗಳು ಹೇಗಿದ್ದಾವೆ, ಎಲ್ಲವನ್ನು ಕೂಡ ಟೆಸ್ಟ್ ಮಾಡಿದ್ದಾರೆ. 10 ಕ್ಲಬ್ಗಳ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೊಳೆತ ತರಕಾರಿಗಳು, ಕೆಟ್ಟು ಹೋದ ಪದಾರ್ಥಗಳು, ಆಹಾರ ಸಾಮಗ್ರಿಗಳು ಎಲ್ಲವೂ ಕೂಡ ಬಟಾಬೈಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುಷ್ಮಿತಾ, ನೋಡ್ತಾ ಇದ್ದೀವಿ ಸ್ಟಾರ್ ಹೋಟೆಲ್ಗಳಾಯ್ತು, ಈಗ ಕ್ಲಬ್ಗಳ ಮೇಲೆ ಆಹಾರ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಯಶೋಕುಮಾರ್, ಕಳೆದ 1 ತಿಂಗಳಿಂದಲೂ ಕೂಡ 5 ಸ್ಟಾರ್, 3 ಸ್ಟಾರ್, 7 ಸ್ಟಾರ್ ಸೇರಿದಂತೆ ದೊಡ್ಡ ರೆಸ್ಟೋರೆಂಟ್ಸ್ಗಳಾಗಿರಬಹುದು, ಜೊತೆಗೆ ಪಬ್ ಹಾಗೆ ಕ್ಲಬ್ಗಳ ಮೇಲೆ ದಾಳಿಯನ್ನು ಆಹಾರ ಸುರಕ್ಷತಾ ಪ್ರಾಧಿಕಾರದ ಅಧಿಕಾರಿಗಳು ಮುಂದುವರೆಸಿರುವಂಥದ್ದು. ನಿನ್ನೆಯ ರಾತ್ರಿಯೂ ಕೂಡ ಬೆಂಗಳೂರಿನ 10 ಕ್ಲಬ್ಗಳ ಮೇಲೆ ದಾಳಿಯನ್ನು ಮುಂದುವರೆಸಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಎಸ್ಸಿಎ ಕ್ಲಬ್ ಆಗಿರ್ಬೋದು, ಸೆಂಚುರಿ ಕ್ಲಬ್ಬು, ಇದ್ರ ಜೊತೆಗೆ ವಿಜಯನಗರ ಕ್ಲಬ್ಬು, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಸೇರಿದಂತೆ ಒಟ್ಟು 10 ಭಾಗಗಳಲ್ಲಿ ವಿವಿಧೆಡೆ ವಿವಿಧ ಅಧಿಕಾರಿಗಳು ಹೋಗಿ ದಾಳಿಯನ್ನು ಮಾಡಿರುವಂಥದ್ದು. ಈ ವೇಳೆ ಕ್ಲಬ್ಗಳಲ್ಲಿ ಕೆಲವೊಂದಿಷ್ಟು ಕೊಳೆತ ಆಹಾರ ಪದಾರ್ಥಗಳಾಗಿರ್ಬೋದು, ತರಕಾರಿ, ಹಣ್ಣು ಇವೆಲ್ಲವೂ ಕೂಡ ಕಂಡು ಬಂದಿದೆ. ಜೊತೆಗೆ ಎಲ್ಲೆಲ್ಲಿ ಅವಧಿ ಮೀರಿದಂತಹ ಆಹಾರ ಪದಾರ್ಥಗಳು ಕಂಡು ಬಂದಿದೆಯೋ ಅಂತಹ ಕ್ಲಬ್ಗಳಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಕೂಡ ಆಹಾರ ಸುರಕ್ಷತಾ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿರುವಂಥದ್ದು. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾವು ಹೊರಗಡೆ ತಿನ್ನುವಂತಹ ಆಹಾರ ಪದಾರ್ಥಗಳು ದೊಡ್ಡ ರೆಸ್ಟೋರೆಂಟ್ಗಳಾಗಿರಬಹುದು ಅಥವಾ ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಕೂಡ ಸೇಫ್ ಅಲ್ಲ ಅನ್ನೋದು ಕೂಡ ಇವಾಗ ಮತ್ತೆ ಸಾಬೀತಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಆಲ್ರೆಡಿ ಬೆಂಗಳೂರಿನಾದ್ಯಂತ ಹಾಗೆ ರಾಜ್ಯಾದ್ಯಂತ ಸರಿಸುಮಾರು 60ಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ಒಂದು ದಾಳಿಯನ್ನ ಮಾಡಿರುವಂಥದ್ದು ಕಳೆದ 1 ತಿಂಗಳಿಂದ. ಇದರಲ್ಲಿ ಬಹುತೇಕ ಎಲ್ಲ ಹೋಟೆಲ್ಗಳು ಹಾಗೆ ರೆಸ್ಟೋರೆಂಟ್ಗಳಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಇದರ ನಡುವೆ ಇದೀಗ ಆಹಾರ ಸುರಕ್ಷತಾ ಪ್ರಾಧಿಕಾರದ ಅಧಿಕಾರಿಗಳು ಒಂದು ಸಲಹೆ ಪತ್ರವನ್ನು ಕೂಡ ಹೊರಡಿಸಿರುವಂಥದ್ದು. ಅಂದ್ರೆ ಯಾವೆಲ್ಲ ರೀತಿಯಲ್ಲಿ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಕ್ರಮವನ್ನು ವಹಿಸಬೇಕು ಅನ್ನುವಂತಹ ಒಂದು ಅಡ್ವೈಸರಿಯನ್ನು ಕೂಡ ಹೊರಡಿಸಿರುವಂಥದ್ದು. ಪ್ರಮುಖವಾಗಿ ಹೋಟೆಲ್ಗಳಲ್ಲಿ ಅಡಿಗೆ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನ ವಹಿಸಬೇಕು, ಜೊತೆಗೆ ಯಾವೆಲ್ಲ ರೀತಿಯ ಆಹಾರ ಪದಾರ್ಥಗಳನ್ನ ಬಳಸಬೇಕು, ಹಾಗೆ ಅಲ್ಲಿರುವಂತಹ ಆಹಾರ ತಯಾರಿಕೆ ಮಾಡುವಂಥವ್ರಾಗಿರ್ಬೋದು ಅಥವಾ ಸರ್ವಿಸ್ ಮಾಡುವಂಥವ್ರಾಗಿರ್ಬೋದು, ಇವರ ಆರೋಗ್ಯದ ಬಗ್ಗೆ ಕಾಳಜಿ ಆಗಿರ್ಬೋದು, ಇದೆಲ್ಲದರ ಸೇರಿ ಒಂದು ಸಲಹಾ ಪತ್ರವನ್ನು ಕೂಡ ಹೊರಡಿಸಿರುವಂಥದ್ದು. ಸುಮಾರು 16 ಅಂಶಗಳನ್ನು ಒಳಗೊಂಡಂತಹ ಒಂದು ಸಲಹಾ ಪತ್ರವನ್ನು ಕೂಡ ಈಗ ಸದ್ಯ ಹೊರಡಿಸಿದ್ದಾರೆ. ಈ ಎಲ್ಲ ಸಲಹಾ ಪತ್ರದಲ್ಲಿರುವಂತಹ ಮಾಹಿತಿಯನ್ನು ಕೂಡ 15 ದಿನದೊಳಗೆ ಎಲ್ಲ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮತ್ತೊಮ್ಮೆ ಇವಾಗ ಸ್ವಲ್ಪ ಗ್ಯಾಪ್ ಅನ್ನ ಕೊಟ್ಟಿದ್ದಾರೆ ಆಹಾರ ಸುರಕ್ಷತಾ ಪ್ರಾಧಿಕಾರದ ಅಧಿಕಾರಿಗಳು. 15 ದಿನದ ಗ್ಯಾಪ್ ಅನ್ನ ಹೋಟೆಲ್ಗಳಿಗೆ ಕೊಟ್ಟಿರುವಂಥದ್ದು. ಎಲ್ಲೆಲ್ಲಿ ದಾಳಿಯಾಗಿದೆ ಮತ್ತೆ 15 ದಿನದ ಬಳಿಕ ಆ ಹೋಟೆಲ್ಗಳು ಮತ್ತೆ ರೆಸ್ಟೋರೆಂಟ್ಗಳ ಮೇಲೆ ಮತ್ತೆ ಪರಿಶೀಲನೆಯನ್ನ ಮಾಡ್ತಾರೆ. ಒಂದು ವೇಳೆ ಆ ಒಂದು ಹೋಟೆಲ್ಗಳಲ್ಲಿ ಮತ್ತೆ ಏನಾದರೂ ಕೆಲವೊಂದಿಷ್ಟು ಸಮಸ್ಯೆಗಳು ಕಂಡು ಬಂತು ಅಂತ ಹೇಳಿದ್ರು ಅಂತಹ ಹೋಟೆಲ್ಗಳ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಕಾದ್ ನೋಡಬೇಕಾಗಿದೆ. ಅಡ್ವೈಸರಿಯಲ್ಲಿ ಇರುವಂತಹ ಎಷ್ಟು ಸೂಚನೆಗಳನ್ನ ಹೋಟೆಲ್ ಹಾಗೆ ರೆಸ್ಟೋರೆಂಟ್ ಮಾಲೀಕರು ಪಾಲಿಸಲಿ ಯಶಸ್ವಿ ಆಗ್ತಾರೆ, ಒಂದು ವೇಳೆ ಪಾಲಿಸಿಲ್ಲ ಅಂತ ಹೇಳಿದ್ರೆ ಎಷ್ಟು ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳಿಗೆ ಬೀಗ ಬೀಳತ್ತೆ ಅಂತ ಹೇಳಿ ಶಿವಕುಮಾರ್. ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಡ್ತಾ ಇದ್ದೀವಿ. ಈಗಾಗಲೇ ಕೂಡ ಹೇಳಿದಾಗೆ ನಮ್ಮ ಸುಷ್ಮಿತಾ ಕೂಡ ಅಪ್ಡೇಟ್ಸ್ ಕೊಡ್ತಾ ಇದ್ರು. ಇಷ್ಟು ದಿನಗಳ ಕಾಲ ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡಿದಂಥ ಅಧಿಕಾರಿಗಳು ಈಗ ಕ್ಲಬ್ಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ.